ಸಂಬಂಧದ ಉತ್ತರ ಬೇಕಾಗಿಲ್ಲ. ನಾ ಚಿಕ್ಕಮ್ಮ ದೊಡ್ಡಮ್ಮ ಅವೆಲ್ಲ ಉತ್ತರ ಬೇಕಾಗಿಲ್ಲ. ನೀನ್ ನಿಜವಾಗಿ ಯಾರು ಅಂತ ಅವನು ಪ್ರಶ್ನೆ ಮಾಡ್ತಿರೋದು. ಹಾಗಾದ್ರೆ ನೀನಿನ್ನೂ ಹೋಗು, ಮನೆ ಹತ್ತಿರ ಬಂತಲ್ಲ, ನಾನು ಬರುವುದಿಲ್ಲ. ಹುಡುಗ ಬಳೆ ಒಳ್ಳೆ ಜೋರಾಗಿದ್ದಾನೆ. ಶ್ರೀಮಾತೆಯವರಿಗೆ ಪೇಚಾಟಕ್ಕಿಟ್ಟುಕೊಂಡಿತು. ಸಂಜೆ ಕಳೆದು ಸೂರ್ಯ ಮುಡುಗಿ ಆಗಿತ್ತು. ಸಂಜೆ ಆಗ್ತದೆ, ಕತ್ಲಾಗ್ತದನಪ್ಪ. ಅವಾಗೆಲ್ಲ ಹಿಂಗೆಲ್ಲ ಸೌಲಭ್ಯಗಳು ಇರಲಿಲ್ಲ. ಇವಾಗ ಇಷ್ಟು ಸೌಲಭ್ಯ ಇದ್ರು ಕಷ್ಟ ಆಟಾಡೋರು. ಅವಾಗೆಲ್ಲ ಲೈಟ್ಗಳು, ಪೊಲೀಸ್ನವರು ಯಾರು ಇರ್ತಿರ್ಲಿಲ್ಲ. ಸಂಜೆ ಕಳೆದು ಸೂರ್ಯ ಮುಳುಗಿ ಹೋಗಿತ್ತು. ಕತ್ತಲಾಗೋದ್ರೊಳಗಾಗಿ ಮನೆ ಸೇರ್ಕೊಳ್ಬೇಕು. ಇನ್ನು ತಡ ಮಾಡಲಾಗದೆಂದು ಪುನಃ ನುಡಿದರು. ಇದೇನಪ್ಪ ಇದು? ನಾನ್ಯಾರು ತಾನೇ ಆದೇನು? ನಾನೊಬ್ಬಳು ಹೆಂಗಸು, ನಿನ್ನ ಚಿಕ್ಕಮ್ಮ ಅಲ್ಲವೇನು? ಆದರೆ ಸರಿಯಾದ ಉತ್ತರ ಸಿಗುವವರಿಗೆ ಶಿವರಾಮನ ಪಟ್ಟು ಸಡಿಲವಾಗುವಂತಿಲ್ಲ. ಓ ಹಾಗೇನು, ಸರಿ ನೀನಿನ್ನೂ ಹೋಗು ಎಂದು ಹೇಳಿ ಅಲ್ಲಾಡದೆ ನಿಂತು ಬಿಟ್ಟ. ಮತ್ತೆ ಅವನು ಹಂಗೆ ನಿಂತ್ಬಿಡ್ತಾನೆ. ಆಗ ಶ್ರೀಮಾತೆಯವರು ಸೊರಲೇಬೇಕಾಗಿತ್ತು ಶ್ರೀಮಾತೆಯವರು. ಬೇರೆ ಉಪಾಯ ಕಾಣದೆ ಅವನ ಹತ್ತಿರ ಬಂದು ಅರೆ ಮನಸ್ಸಿನಿಂದಲೇ ನುಡಿದರು. ನೋಡಪ್ಪ, ನಾನು ಕಾಳಿಕಾದೇವಿ ಅಂತ ಜನ ಹೇಳುತ್ತಾರೆ. ಆದರೆ ಅಷ್ಟಕ್ಕೂ ಬಿಡಲಿಲ್ಲ ಹುಡುಗ. ಆ ಮಾತನ್ನು ಅವರಿಂದಲೇ ಖಚಿತ ಮಾಡಿಕೊಳ್ಳಲು ಪುನಃ ಕೇಳಿದ. ಹಾಗಾದರೆ ನೀನು ಕಾಳಿಕಾದೇವಿ ಏನು? ಇದು ನಿಜವೇ? ಶ್ರೀಮಾತರು ಹೌದು ಎನ್ನಲೇಬೇಕಾಯಿತು. ಈಗ ಶಿವರಾಮನಿಗೆ ಖುಷಿಯಾಯಿತು. ಹಾಗಾದ್ರೆ ಹೋಗೋಣ ನಡಿ ಎಂದ. ಇಬ್ಬರು ಹೊರಟರು. ಈಗ ಅವನು ನಡೆಯುತ್ತಿರುವುದು ತನ್ನ ಚಿಕ್ಕಮ್ಮ ಜೊತೆಯಲ್ಲ, ಸಾಕ್ಷಾತ್ ಕಾಳಿಕಾದೇವಿಯ ಜೊತೆಗೆ. ಇಬ್ಬರು ಜಯರಾಮ್ ಭಟ್ಟಿಗೆ ಬಂದು ತಲುಪಿದರು. ನೋಡಿ, ಅವನ ಕೊನೆಗೂ ಶ್ರೀಮಾತೆಯವರು ಯಾರು ಅಂತ ನಿಜವನ್ನ ಬಾಯಬಿಡಿಸ್ತಾರೆ. ಕೊನೆಗೂ ಶ್ರೀಮಾತೆ ಅವನ ಆ ಬಿಗಿ ಪಟ್ಟಿಗೆ ತಮ್ಮ ಮನಸ್ಸಿನ ತಾವು ಯಾರು ಅನ್ನೋ ನಿಜ ಸತ್ಯಾಂಶವನ್ನ ಅವನ ಮುಂದೆ ಬಹಿರಂಗ ಪಡಿಸ್ತಾರೆ. ತಾವು ಸಾಕ್ಷಾತ್ ಜಗನ್ಮಾತೆ ಕಾಳಿಕಾದೇವಿ. ಅದಕ್ಕೆ ಸಾರದ ರೂಪ ತಾಳಿ ಬಂದಿಗಳು ತಾಯಿ ಕಾಳಿ, ಸಾರದ ರೂಪ ತಾಳಿ. ಅದನರಿತೆ ರಾಮ ಕೃಷ್ಣ, ಅದನರಿತೆ ರಾಮ ಕೃಷ್ಣ, ಪೂಜಿಸಿದರು ಭಾವತಾಳಿ. ಸಾರದ ರೂಪ ತಾಳಿ ಬಂದಿಗಳು ತಾಯಿ ಕಾಳಿ, ಸಾರದ